ನಮಸ್ಕಾರ, ಏಕಂಪೆಯಿಂದ ನವೀನ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾವು ಏಕಂಪೆ ಆ್ಯಪ್ನಲ್ಲಿ ಯಾವ ರೀತಿ ಮೇನ್ ವ್ಯಾಲೆಟ್ನ ಲೋಡ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ನೀವು ಆ್ಯಪ್ ಏನು ನೋಡ್ತಾ ಇದ್ದೀರಾ, ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಮೇನ್ ವ್ಯಾಲೆಟ್ ಬ್ಯಾಲೆನ್ಸ್ ಏನಿದೆಯಲ್ಲ ಇದು 35 ರೂಪೀಸ್ ಇದೆ ನೋಡಿ. ರಿಫ್ರೆಶ್ ಮಾಡ್ತಾ ಇದ್ದೀನಿ. ಸೊ ಈ ಮೇನ್ ವ್ಯಾಲೆಟ್ನ ಯಾವ ಥರ ನಾವು ಟಾಪಪ್ ಮಾಡಬೇಕಂದ್ರೆ ಈ ಬ್ಯಾಂಕ್ ಡೀಟೇಲ್ಸ್ ಒಂದು ಕೊಟ್ಟಿದ್ದೀವಿ ನೋಡಿ, ಕುಬೇರಪ್ಪ ಟ್ರೇಡರ್ಸ್ದು ಮತ್ತು ಕುಬೇರಪ್ಪ ಟ್ರೇಡರ್ಸ್ದು ಇದು UPI ID. ಈ UPI ID ಆಗಿರ್ಬೋದು ಅಥವಾ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು. ನಾನು ಅಗ್ದಿ ಮೋಸ್ಟ್ ಈಸಿಯೆಸ್ಟ್ ವೇ ಅಂತಂದರೆ ಕುಬೇರಪ್ಪ ಟ್ರೇಡರ್ಸ್ನ UPI ID ನಾನು ಕಾಪಿ ಮಾಡಿ ತೊಗೊತೀನಿ. UPI ID ನಾವು ಪೇಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಟೈಪ್ ಮಾಡ್ತಾ ಇದ್ದೀನಿ ಫೋನ್ಪೇದಲ್ಲಿ ಏಕಂಪೆ @ಸೆಂಟ್ರಲ್ ಬ್ಯಾಂಕ್ ಅಂತ ಟೈಪ್ ಮಾಡಿದ್ರೆ ಸಾಕು, ನೇಮ್ ಬರುತ್ತೆ. ಅದ್ರ ಜೊತೆಗೆ ಅದನ್ನು ವೆರಿಫೈ ಮಾಡಿಕೊಂಡು ನೀವು ಈ ಥರ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಹಾಕ್ಕೊಂಡು ಪೇ ಮಾಡಿ. ನಿಮ್ಮ UPI ID UPI ಸೀಕ್ರೆಟ್ ಪಿನ್ನಿಂದ ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ ನಂತರ ಇದು ಪ್ರೊಸೆಸ್ಡ್ ಆಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ರಿಮೈಂಡ್ ಮೇ ಲೇಟರ್ ಅಂತ ಕೊಟ್ಬಿಟ್ಟು ವ್ಯೂ ಡೀಟೇಲ್ಸ್ ಅಂದ ತಕ್ಷಣ ನೀವು ಇಲ್ಲೇನು ಎಲ್ಲ ಪೇಮೆಂಟ್ ಮಾಡಿರ್ತೀರಿ, ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇದನ್ನು UTR ನಂಬರ್ ಇರುತ್ತಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕಾಗತ್ತೆ. ಈ UTR ನಂಬರ್ನ ಕಾಪಿ ಮಾಡಿಕೊಂಡು ಜೊತೆಗೆ ಇದನ್ನು ಒಂದು ಬಾರಿ ಸ್ಕ್ರೀನ್ಶಾಟ್ ತೊಗೋಬೇಕಾಗತ್ತೆ. ಇದನ್ನು ಸ್ಕ್ರೀನ್ಶಾಟ್ನ ತೊಗೊಂಡು ಈಗ ಆ್ಯಪ್ನ ನೀವು ಓಪನ್ ಮಾಡಬೇಕು. ಆ್ಯಪ್ ಓಪನ್ ಮಾಡಿಬಿಟ್ಟು ಇಲ್ಲಿ ಫಂಡ್ ರಿಕ್ವೆಸ್ಟ್ ಅಂತ ಏನಿರುತ್ತಲ್ಲ, ಇಲ್ಲಿ NEFT RTGS IMPS ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ರಮ್ ಬ್ಯಾಂಕ್ ಬಂದುಬಿಟ್ಟು ನಿಮ್ಮದು SBIನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು SBI ಆಗಿದ್ದರೆ SBI ಅಥವಾ ಬೇರೆ ಬ್ಯಾಂಕ್ ಇದ್ದರೆ ಬೇರೆ ಬ್ಯಾಂಕ್. ನಾನು SBIಯಿಂದ ಸೆಲೆಕ್ಟ್ ಹಾಕಿದ್ದೀನಿ, SBI ಕ್ಲಿಕ್ ಮಾಡ್ಕೊತೀನಿ. ಜೊತೆಗೆ UPI ID ಹಾಕಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. NEFT ಮಾಡಿ UTR ನಂಬರ್ನ ಕಾಪಿ ಮಾಡ್ಕೊಂಡಿರ್ತೀನಲ್ಲ, ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಅಮೌಂಟ್ ಎಷ್ಟು ಹಾಕಿದ್ದೀನಿ ಆ ಅಮೌಂಟ್ನ ಎಂಟ್ರಿ ಮಾಡಬೇಕಾಗುತ್ತೆ. ಡೆಪಾಸಿಟ್ ಡೇಟ್ ಇವತ್ತೇ ಆಗಿರೋದಂತ ನಾನು ಇವತ್ತೇ ಸೆಲೆಕ್ಟ್ ಮಾಡ್ಕೊತೀನಿ. ರಿಮಾರ್ಕ್ಸಲ್ಲಿ ಬಂದುಬಿಟ್ಟು ನಾನು ಫೋನ್ಪೇ ಮಾಡಿದ್ರೆ ಫೋನ್ಪೇ, ಗೂಗಲ್ ಪೇ ಮಾಡಿದರೆ ಗೂಗಲ್ ಪೇ, ಇದನ್ನು ನಾನು ಟೈಪ್ ಮಾಡ್ತಾ ಹೋಗ್ತೀನಿ. ನಾನು ಫೋನ್ಪೇ ಮಾಡಿದ್ದೀನಿ, ಸೊ ಫೋನ್ಪೇ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಪ್ರೂಫ್ ಅಂದಲ್ಲಿ ನಾನು ಅದನ್ನೇನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಲ್ಲ, ಆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣ ಈ ಕೆಳಗಡೆ ಸಬ್ಮಿಟ್ ಬಟನ್ ಏನಿದೆಯಲ್ಲ, ಈ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಡನ್ ಅಂತ ಹೊಡೆದ್ಬಿಟ್ಟು ಬ್ಯಾಕ್ ಬಂದರೆ ನೀವು ಮೇನ್ ಬ್ಯಾಲೆನ್ಸ್ನ ರಿಫ್ರೆಶ್ ಮಾಡಿದ್ರೆ ಸಾಕು, ನಿಮ್ಮ ಮೇನ್ ಬ್ಯಾಲೆನ್ಸಿಗೆ ಅಮೌಂಟು ಆ್ಯಡ್ ಆಗ್ತಾ ಹೋಗುತ್ತೆ. ನೋಡಿ, ಚೆಕ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, 1000 ರೂಪೀಸ್ ಆ್ಯಡ್ ಮಾಡಿದ್ದೆ, 1000 ರೂಪೀಸ್ ಆ್ಯಡ್ ಆಯಿತು ನಿಮ್ಮ ಮೇನ್ ಬ್ಯಾಲೆನ್ಸ್ಗೆ. ಈ ಥರ ನೀವು ಮೇನ್ ವ್ಯಾಲೆಟ್ನ ಬ್ಯಾಲೆನ್ಸ್ನ ಆ್ಯಡ್ ಮಾಡೋದು. ಧನ್ಯವಾದಗಳು.